ನಮ್ಮ ಸುತ್ತಮುತ್ತಲ ಜೀವಿಗಳ ಒಂದೆರಡು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವು ತಿಳ್ಕೊಂಡು ಮುಂದೆ ಹೋಗೋದು ನಮ್ಮ ಬಗ್ಗೆನೂ ಸ್ವಲ್ಪ ಕುತೂಹಲನ ಹೆಚ್ಚು ಮಾಡುತ್ತೇನೋ ಅನ್ನುವ ಅಭಿಪ್ರಾಯ ನಂದು. ಕ್ಲೋಯಕ ಅಂತ ಒಂದು ರಚನೆ ಇರುತ್ತೆ. ಅಂದರೆ ಎಲ್ಲಿ ಈ ಡೈಜೆಸ್ಟಿವ್ ಸಿಸ್ಟಮ್, ಆಮೇಲೆ ಯುರಿನರಿ ಸಿಸ್ಟಮ್ ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮ್ ಇದು ಮೂರೂ ಸಹ ಒಂದೇ ಆಗಿರುವಂತಹ ಒಂದು ಓಪನಿಂಗ್ ಕ್ಲೋಯಕ. ಇಂಟರ್ನಲ್ ಫರ್ಟಿಲೈಸೇಷನ್ ಏನಿದೆಯೋ ಇದರಿಂದಾಗುವ ಉಪಯೋಗ ಏನು ಅಂತಂದರೆ, ಹೆಣ್ಣಿಗೆ ಗಂಡನ್ನು ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಯಾಕೆ ಹೆಣ್ಣು ಸೊಳ್ಳೆ ರಕ್ತ ಹೀರೋದು? ರಕ್ತದಲ್ಲಿರುವ ಪ್ರೋಟೀನ್ ಇಲ್ಲ ಅಂತಂದರೆ ಅದಕ್ಕೆ ತನ್ನ ಹೊಟ್ಟೆ ಒಳಗೆ ಮೊಟ್ಟೆನ ಬೆಳೆಸೋಕ್ಕೆ ಸಾಧ್ಯ ಆಗಲ್ಲ. ಇಟ್ ನೀಡ್ಸ್ ಪ್ರೋಟೀನ್. ಆ ಪ್ರೋಟೀನ್ ಎಲ್ಲಿಂದ ಬರುತ್ತೆ? ಹಾಗಾಗಿ ಅದು ರಕ್ತ ಹೀರುತ್ತೆ. ಹಾಯ್ ಎಲ್ರಿಗೂ, ನಾನು ಅನುಪಮ ಹೊನ್ನಾವರದ ಕವಲಕ್ಕಿ ಊರಿಂದ ಬಂದಿರುವಂಥವಳು. ಈ ಭೂಮಿ ಮೇಲೆ ನಾವು ಬರೀ ಮನುಷ್ಯರಷ್ಟೇ ಇದ್ದೀವೇನ್ರಿ? ಇಲ್ಲ ತಾನೇ. ನಮ್ಮ ಸುತ್ತ ಎಷ್ಟೊಂದು ನಮಗಿಂತ ಕೋಟ್ಯಂತರ ವರ್ಷಗಳಿಂದ ಮುಂಚೆ ಇರೋವಂಥ ಬೇರೆ ಬೇಕಾದಷ್ಟು ಕೋಟ್ಯಂತರ ಜೀವಿಗಳ ಮಧ್ಯ ನಮ್ಮದು ಒಂದು ಹೋಮೋಸೆಪಿಯನ್ಸಿನ ಒಂದು ಪ್ರಭೇದ ಅಷ್ಟೇ ಅಲ್ವಾ? ನಾವು ಇದುವರೆಗೆ ಮನುಷ್ಯ ಗಂಡು ಮನುಷ್ಯ ಹೆಣ್ಣು ಅವರು ರೂಪುಗೊಂಡಿದ್ದು ಏನು ಎತ್ತ ಅದೆಲ್ಲ ತಿಳ್ಕೊಂಡ್ವಿ. ಈಗ ನಾವು ಸಂತಾನೋತ್ಪತ್ತಿ ಬಗ್ಗೆ ಮಾತಾಡುವ ಹಂತಕ್ಕೆ ಬಂದು ನಿಂತಿದ್ದೀವಿ. ಯಾವ ರೀತಿ ಆಗುತ್ತೆ ಬಸರು ಬಾಣಂತನ ಅದನ್ನೆಲ್ಲ ನೋಡಬೇಕು. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಸುತ್ತಮುತ್ತಲ ಜೀವಿಗಳ ಒಂದೆರಡು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವು ತಿಳ್ಕೊಂಡು ಮುಂದೆ ಹೋಗೋದು ನಮ್ಮ ಬಗ್ಗೆನೂ ಸ್ವಲ್ಪ ಕುತೂಹಲನ ಹೆಚ್ಚು ಮಾಡುತ್ತೇನೋ ಅನ್ನುವ ಅಭಿಪ್ರಾಯ ನಂದು. ಸಂತಾನೋತ್ಪತ್ತಿ ಅನ್ನೋದು ಹಾಗೆ ಮಾತಾಡುವಾಗ ನಾವೆಲ್ಲ ಅನ್ಕೊಳ್ತಾ ಇರೋದು, ಈ ಭೂಮಿ ಮೇಲಿನ ಎಲ್ಲ ಜೀವಿಗಳನ್ನು ನೋಡಿಬಿಟ್ರೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಇವರಿಗೆ ಹಸಿವು ಮತ್ತು ಮೈಥುನ ಇದು ಎರಡೇ, ಬೇರೆ ಇನ್ನೇನು ಇಲ್ವೇನೋ ಅಂತ ಅನಿಸುತ್ತೆ. ನೀವು ಸಣ್ಣ ಹಕ್ಕಿ ನೋಡಿ, ಹುಳ ನೋಡಿ, ಕ್ರಿಮಿ ಕೀಟ ಯಾವ್ದು ನೋಡಿದ್ರು ಅಂದರೆ ತಮ್ಮ ಸಂತತಿಯನ್ನು ಮುಂದುವರ್ಸೋದಿದೆಯಲ್ಲ ಅದೊಂಥರ ತುಂಬ ಮುಖ್ಯವಾಗಿರುವಂಥ ಒಂದು ಕೆಲಸ ಅಂತ ಜೀವಿಗಳು ಭಾವಿಸಿದ್ದಾವೆ. ಮತ್ತು ಅದು ಹೌದು, ಏಕೆಂದರೆ ತಲೆಮಾರು ಮುಂದೆ ಹೋಗಬೇಕಲ್ಲ ಅದಕ್ಕೆ ಅಂತ. ಈ ಸಂತಾನೋತ್ಪತ್ತಿ ಅನ್ನುವಂಥದ್ದು ನಮ್ಮಲ್ಲಿ ನಡೆಯುತ್ತಲ್ಲ, ಇದು ಮುಖ್ಯವಾಗಿ ಎರಡು ರೀತಿಯಲ್ಲಿ ನಡೆಯೋದನ್ನು ನಾವು ಗಮನಿಸ್ಬೋದು ಎಲ್ಲ ಜೀವಿಗಳಲ್ಲಿ. ಒಂದು ಇಂಟರ್ನಲ್ ಫರ್ಟಿಲೈಸೇಷನ್ ಮೂಲಕ ಆಗೋದು, ಅಂದರೆ ದೇಹದ ಒಳಗೆ ಆಗುವ ಸಂತಾನೋತ್ಪತ್ತಿ ಕ್ರಿಯೆ. ಮತ್ತೊಂದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಅಂದರೆ ದೇಹದಿಂದ ಹೊರಗೆ ಆಗುವ. ಈ ದೇಹದಿಂದ ಒಳಗೆ ಮತ್ತು ಹೊರಗೆ ಅನ್ನೋದಿದೆಯಲ್ಲ, ಯಾವ ದೇಹ? ಹೆಣ್ಣು ದೇಹ. ಸೊ ಇದನ್ನು ನಾವು ಸಂತಾನೋತ್ಪತ್ತಿಯನ್ನು ಮಹಿಳಾ ದೃಷ್ಟಿಕೋನದಿಂದ ನೋಡಿದವಾಗ ನಮಗಿದು ಗೊತ್ತಾಗುತ್ತೆ. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅದನ್ನು ಡಿಸೈಡ್ ಮಾಡೋದು ಯಾವುದಪ್ಪ ಅಂದರೆ ಹೆಣ್ಣು ದೇಹ. ಹೆಣ್ಣು ದೇಹದ ಹೊರಗೆ ನಡೆಯುವ, ಹೆಣ್ಣು ದೇಹದ ಒಳಗೆ ನಡೆಯುವ. ಹೆಣ್ಣು ದೇಹದ ಹೊರಗೆ ನಡೆಯುವ ಸಂತಾನೋತ್ಪತ್ತಿ ಅಥವಾ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ನಾವೇನು ಕರಿತೀವಲ್ಲ, ಈ ವಿಕಾಸವಾದದಲ್ಲಿ ಸ್ವಲ್ಪ ತಳಹಂತದಲ್ಲಿ ಇರುವಂತಹ ಜೀವಿಗಳು ಈ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಹೆಣ್ಣು ಅಂಡಾಣವನ್ನು ರಿಲೀಸ್ ಮಾಡುತ್ತೆ, ಗಂಡು ವೀರ್ಯಾಣವನ್ನು ರಿಲೀಸ್ ಮಾಡುತ್ತೆ, ಮಾಡಿ ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗ್ತಾರೆ. ಆಮೇಲೆ ಅದು ಫಲ ಕಟ್ಟಿ ಎಷ್ಟಕ್ಕೆ ಬದುಕುವ ಅವಕಾಶ ಸಿಗುತ್ತೋ ಅಷ್ಟು ಬದುಕುಳಿತವೆ, ಇಲ್ಲಿದ್ದವೆಲ್ಲ ನಾಶ ಆಗ್ತವೆ. ಸೊ ಅಂಥ ಕಡೆಗಳಲ್ಲಿ ಅಪರಿಮಿತ ಸಂಖ್ಯೆಯ ಮರಿಗಳನ್ನು ಉತ್ಪತ್ತಿ ಮಾಡ್ತವೆ. ಹೆಣ್ಣೊಂದು 30-40 ಸಾವಿರ ಮೊಟ್ಟೆ ಉದುರಿಸೋಗುತ್ತೆ, ಗಂಡೊಂದು ಲಕ್ಷಾಂತರ ವೀರ್ಯಾಣನೂ ಉದುರಿಸೋಗುತ್ತೆ. ಅದರೊಳಗೆ ಇನ್ನೆಷ್ಟೋ ಒಂದಷ್ಟು ಡೆವಲಪ್ ಆಗುತ್ತೆ. ಇದು ಹೆಣ್ಣಿನ ದೇಹದ ಹೊರಗೆ ನಡೆಯುವ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಇದರ ಇನ್ನೊಂದು ಭಾಗ ಯಾವುದಪ್ಪ ಅಂತಂದರೆ ಇಂಟರ್ನಲ್ ಫರ್ಟಿಲೈಸೇಷನ್, ಅಂದರೆ ಹೆಣ್ಣಿನ ದೇಹದ ಒಳಗೆ ನಡೆಯುವಂತಹ ಒಂದು ಸಂತಾನೋತ್ಪತ್ತಿ ಕ್ರಿಯೆ. ಮತ್ತು ನಾವು ಮನುಷ್ಯರು ಇದರೊಳಗೇ ಬಂದಿದ್ದೀವಿ ಅಂತ ಹೇಳ್ಬೋದು. ಇದು ವಿಕಾಸದಲ್ಲಿ ಮೇಲೆ ಮೇಲೆ ಹೋಗ್ತಾ ಇರುವ ಜೀವಿಗಳಲ್ಲಿ ಈ ರೀತಿಯ ಇಂಟರ್ನಲ್ ಫರ್ಟಿಲೈಸೇಷನ್ ನಡೆಯುತ್ತೆ. ಇಲ್ಲಿ ಗಂಡು ಮತ್ತು ಹೆಣ್ಣಿನ ಸಮಾಗಮ ಆಗಲೇಬೇಕಾಗಿರುವಂತಹ ಅಗತ್ಯ ಇದೆ. ಮತ್ತು ಗಂಡಿಗೆ ತನ್ನ ವೀರ್ಯವನ್ನು ಹೆಣ್ಣಿನ ದೇಹದ ಒಳಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರೋದ್ರಿಂದ ಅದು ಹೆಣ್ಣನ್ನು ಅನುನಯಿಸುತ್ತಾ, ಹೆಣ್ಣನ್ನು ಒಲಿಸಿಕೊಳ್ಳುತ್ತಾ, ಹೆಣ್ಣಿನ ಜೊತೆಗೊಂದು ಒಳ್ಳೆಯ ಸಂಬಂಧನ ಇಟ್ಕೊಳ್ಳೇಬೇಕಾಗಿರುವ ಒಂದು ಅನಿವಾರ್ಯತೆಗೆ ಗಂಡು ಈ ಇಂಟರ್ನಲ್ ಫರ್ಟಿಲೈಸೇಷನ್ಗೆ ಒಳಗಾಗುತ್ತೆ. ಮತ್ತು ಹಲವು ಗಂಡುಗಳು ಈ ಹೆಣ್ಣನ್ನು ತಾನು ಫಲ ಕಟ್ಟಿಸಿ ತಾನು ಗರ್ಭ ಕಟ್ಟಿಸ್ಬೇಕು ಅನ್ನುವ ಸ್ಪರ್ಧೆಗೆ ಬೀಳೋದಿದೆಯಲ್ಲ, ಅದು ಸಹ ಈ ಇಂಟರ್ನಲ್ ಫರ್ಟಿಲೈಸೇಷನಲ್ಲೇ ಬರುತ್ತೆ. ಅಂದರೆ ಬಂಧ, ಅನುಬಂಧ, ಸ್ಪರ್ಧೆ, ಹಾಗೆ ಗಂಡುಗಳ ಮಧ್ಯೆ ಏರ್ಪಡೋದು ಎಲ್ಲಿ ಹೆಣ್ಣಿನ ದೇಹದ ಒಳಗೆ ಸಂತಾನೋತ್ಪತ್ತಿ ನಡೆಯುತ್ತೋ ಅಲ್ಲಿ ಅಂತ ಹೇಳ್ಬೋದು.
ಇದರಲ್ಲಿ ನಾವು ಮನುಷ್ಯರು ಮತ್ತು ಬಹುತೇಕ ಸಸ್ತನಿಗಳು, ಕಶೇರುಕಗಳು ಮತ್ತು ವಿಕಾಸವ ಉಭಯವಾಸಿ ಸರೀಸೃಪ ನಾವು ಏನೇನನ್ನು ಯಾವುದು ಮೊಟ್ಟೆ ಇಡ್ತಾವೋ ಅಥವಾ ಮೊಟ್ಟೆ ಇಟ್ಟ ತಕ್ಷಣ ಮರಿ ಆಗ್ತಾವೋ ಅಥವಾ ಮರಿನ ಹಾಕ್ತಾವೋ ಇವೆಲ್ಲವೂ ಸಹ ಇಂಟರ್ನಲ್ ಫರ್ಟಿಲೈಸೇಷನನ್ನು ಬಹುತೇಕ ಜೀವಿಗಳು ಅನುಸರಿಸ್ತವೆ. ಈ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಹೆಣ್ಣಿನ ದೇಹದ ಒಳಗೆ ಸಂತಾನ ಬೆಳೆಯುವಾಗ ಒಂದು 3-4 ವಿಧಾನಗಳಿದ್ದಾವೆ. ಇದರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಇಂಟ್ರಾಮಿಟೆಂಟ್ ಆರ್ಗನ್. ಇದನ್ನು ನಾವು ಗಂಡು ದೇಹದ ಬೆಳವಣಿಗೆ ಆಗುವಾಗ ನೋಡಿದ್ವಿ. ಅಂದರೆ ವೀರ್ಯವನ್ನು ಹೆಣ್ಣು ದೇಹದ ಒಳಗಡೆ ಹಾಕಲಿಕ್ಕೆ ಒಂದು ವಿಶಿಷ್ಟವಾದ ಅಂಗ ಗಂಡಿಗೆ ಅಗತ್ಯವಾಗಿರುತ್ತೆ. ಅದನ್ನು ಮನುಷ್ಯರಲ್ಲಿ ನಾವು ಶಿಶ್ನ ಅಂತ ನೋಡಿದ್ವಿ. ಸೊ ಅದರ ಮೂಲಕ ವೀರ್ಯವನ್ನು ಹೆಣ್ಣು ದೇಹದೊಳಗೆ ಸೇರಿಸುವಂಥದ್ದು ಒಂದು ಇಂಟ್ರಾಮಿಟೆಂಟ್ ಆರ್ಗನ್ ಮೂಲಕ, ಅಂದರೆ ಸಮಾಗಮ ಅಥವಾ ಕೂಡಾಟ ಅಂತೇನು ಹೇಳ್ತಾರೆ, ಅದು ತುಂಬ ಅಗತ್ಯವಾಗಿರುತ್ತೆ. ಎರಡನೇ ವಿಧಾನ ಕ್ಲೋಯಕ ಅಂತ ಒಂದು ರಚನೆ ಇರುತ್ತೆ. ಅಂದರೆ ಎಲ್ಲಿ ಈ ಡೈಜೆಸ್ಟಿವ್ ಸಿಸ್ಟಮ್, ಆಮೇಲೆ ಯುರಿನರಿ ಸಿಸ್ಟಮ್ ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಾಂಗ ವ್ಯೂಹ, ಮೂತ್ರಾಂಗ ವ್ಯೂಹ ಮತ್ತು ಸಂತಾನೋತ್ಪತ್ತಿ ಅಂಗ ಇದೆಯಲ್ಲ, ಇದು ಮೂರೂ ಸಹ ಒಂದೇ ಆಗಿರುವಂತಹ ಒಂದು ಓಪನಿಂಗ್ ಕ್ಲೋಯಕ. ಅಂದರೆ ಅದು ನಮಗೆ ಅದೆಲ್ಲ ಬೇರೆ ಬೇರೆಯಾಗಿದೆ, ಆದರೆ ಅದು ಮೂರೂ ಒಂದೇ ಕಡೆ ಇರುವಂಥ ಒಂದು ಕ್ಲೋಯಕ ಅನ್ನುವ ಒಂದು ರಚನೆ ಇರುತ್ತೆ ಕೆಲವೊಂದು ಪ್ರಾಣಿಗಳಲ್ಲಿ. ಬಹುತೇಕ ಹಕ್ಕಿಗಳಿಗಿರೋದು ಕ್ಲೋಯಕನೇ. ಆ ಕ್ಲೋಯಕ ಇರುವಾಗ ಗಂಡು ಮತ್ತು ಹೆಣ್ಣಿನ ಕ್ಲೋಯಕಗಳು ಪರಸ್ಪರ ಹತ್ತಿರ ಬಂದರೆ ಅಲ್ಲಿ ವೀರ್ಯದ ಟ್ರಾನ್ಸ್ಫರ್ ತಂತಾನೇ ನಡೀತಾ ಇರುತ್ತೆ. ಅಂದರೆ ಅಲ್ಲಿ ಬೇಕಾಗಿರೋದೇನು, ಕ್ಲೋಯಕಲ್ ಟಚ್ ಅಥವಾ ಅದನ್ನು ಕ್ಲೋಯಕಲ್ ಕಿಸ್ ಅಂತಲೂ ಕರೀತಾರೆ. ಅಂದರೆ ಅಲ್ಲಿ ವೀರ್ಯವನ್ನು ಸೇರಿಸಲಿಕ್ಕೆ ಬೇರೆ ಅಂಗ ಇರಲ್ಲ, ಶಿಶ್ನದ ಆ ಥರದ ಇಂಟ್ರಾಮಿಟೆಂಟ್ ಆರ್ಗನ್ ಇರಲ್ಲ. ಅವು ಪಕ್ಕ ಬಂದರೆ ಸಾಕು ವೀರ್ಯದ ಟ್ರಾನ್ಸ್ಫರ್ ಹೆಣ್ಣಿನ ದೇಹಕ್ಕೆ ತಾನೇ ನಡೀತಾ ಇರುತ್ತೆ. ಇದು ಮತ್ತೊಂದು. ಇನ್ನೊಂದು ವಿಧಾನ ಯಾವುದಪ್ಪ ಅಂತಂದರೆ ಸ್ಪರ್ಮೆಟೋಫೋರ್ ಅಂತ. ಅಂದರೆ ಕೆಲವು ಗಂಡುಗಳು ಏನು ಮಾಡ್ತವೆ ಅಂದರೆ ಒಂದು ಸಣ್ಣ ಚೀಲದ ಥರ ಮಾಡಿ ಅದರೊಳಗೆ ತಮ್ಮ ಸ್ಪರ್ಮ್ಗಳನ್ನು ಸಂಗ್ರಹ ಮಾಡ್ಕೊಳ್ತವೆ. ಈ ಮೊಲಸ್ಕಾ, ಅರಾಕ್ನಿಡ ಮತ್ತು ಕೆಲವೊಂದು ಜಾತಿಯ ಸಲಾಮ್ಯಾಂಡರ್ ಥರದ ಜೀವಿಗಳಲ್ಲಿ ಅವು ಸ್ಪರ್ಮೆಟೋಫೋರ್ ಅನ್ನೋ ಒಂದು ಸಣ್ಣ ಬ್ಯಾಗ್, ವೀರ್ಯದ ಬ್ಯಾಗನ್ನು ಮಾಡಿಕೊಂಡು ಅದನ್ನು ಹೆಣ್ಣಿನ ಕ್ಲೋಯಕದಲ್ಲಿ ಇಟ್ಟುಬಿಡ್ತವೆ. ಇದು ಇನ್ನೊಂದು ವಿಧಾನ. ನಾಲ್ಕನೇದು, ಕೆಲವೊಂದು ಸ್ಪಾಂಜ್ಗಳಲ್ಲಿ ನಾವು ಕಾಣುವಂಥದ್ದು ಏನು ಅಂತಂದರೆ ಅವು ಮುಕ್ತವಾಗಿ ನೀರಿಗೆ ಗಂಡು ವೀರ್ಯ ಕಣಗಳನ್ನು ಬಿಟ್ಟುಬಿಡುತ್ತೆ. ಆ ಬಿಟ್ಟಿರುವ ವೀರ್ಯ ಕಣಗಳನ್ನು ಹೆಣ್ಣು ಸ್ಪಾಂಜು ಸಂಗ್ರಹ ಮಾಡಿ 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 ಇಟ್ಕೊಂಡು ತನಗೆ ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡುತ್ತೆ. ಸೊ ದೇಹದ ಒಳಗೆ, ಹೆಣ್ಣಿನ ದೇಹದ ಒಳಗೆ ನಡೆಯುವ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಈ 4 ವಿಧಗಳನ್ನು ನಾವು ಗಮನಿಸ್ಬೋದು. ಮೊದಲನೇದು ಸಮಾಗಮ ಆಗುವಂಥದ್ದು ಇಂಟ್ರಾಮಿಟೆಂಟ್ ಆರ್ಗನ್ ಬೇಕಾಗಿರುತ್ತೆ. ಎರಡನೇದು ಕ್ಲೋಯಕ ಏನಿದೆಯೋ ಕ್ಲೋಯಕ ಸ್ಪರ್ಶ ಅಥವಾ ಕ್ಲೋಯಕದ ಸಾಮೀಪ್ಯ ಸಾಕಾಗುತ್ತೆ. ಮೂರನೇದಾಗಿ ಸ್ಪರ್ಮೆಟೋಫೋರ್ ಅಥವಾ ವೀರ್ಯದ ಚೀಲಗಳನ್ನು ತಯಾರು ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡೋದಾಗಿರುತ್ತೆ. ನಾಲ್ಕನೇದಾಗಿ ಅದನ್ನು ಮುಕ್ತವಾಗಿ ಗಂಡು ನೀರಿಗೆ ಅಥವಾ ಮತ್ತೆ ಹೊರಗೆ ವಾತಾವರಣಕ್ಕೆ ಬಿಟ್ಟು ಅದನ್ನು ಹೆಣ್ಣು ಜೀವಿ ಏನಿದೆಯೋ ಅದನ್ನು ಕಲೆಕ್ಟ್ ಮಾಡಿಕೊಂಡು ಬೇಕಾದಾಗ ಬಳಸುವಂಥದ್ದು. ಸೊ ಈ 4 ವಿಧಗಳನ್ನು ನಾವು ನೋಡ್ಬೋದು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಈ ಒಳಗಡೆ, ಹೆಣ್ಣು ದೇಹದ ಒಳಗಡೆ ಸಂಭವಿಸುವ ಸಂತಾನೋತ್ಪತ್ತಿ ಅಥವಾ ಫರ್ಟಿಲೈಸೇಷನ್, ಫಲಗಟ್ಟುವಿಕೆ ಇದೆಯಲ್ಲ, ಇದರಲ್ಲಿ ಕೆಲವು ಧನಾತ್ಮಕ ಅಂಶಗಳಿದ್ದಾವೆ ಮತ್ತು ಕೆಲವೊಂದು ಋಣಾತ್ಮಕ ಅಂಶಗಳು ಇದ್ದಾವೆ. ಅದು ಯಾವುದು ಅಂತ ನಾವು ಗಮನಿಸಿದರೆ ವಿಕಾಸದಲ್ಲಿ ಹೆಣ್ಣುಗಳು ಏನನ್ನು ಪಡ್ಕೊಂಡ್ವು, ಏನನ್ನು ಕಳ್ಕೊಂಡ್ವು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗುರುತಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ ಆಗುವ ಅನುಕೂಲ ಅಂದರೆ ಆಂತರಿಕ ಸಂತಾನ ಅಂದರೆ ಫಲಿತಗೊಳಿಸೋ ಇಂಟರ್ನಲ್ ಫರ್ಟಿಲೈಸೇಷನ್ ಏನಿದೆಯೋ ಇದರಿಂದ ಆಗುವ ಉಪಯೋಗ ಏನು ಅಂತಂದರೆ ಹೆಣ್ಣಿಗೆ ಗಂಡನ್ನು ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಯಾವ ಗಂಡು ತನ್ನ ಅಂಡಾಣುವನ್ನು ಫಲಿತಗೊಳಿಸಬೇಕು, ಯಾವ ಗಂಡು ಯಾವಾಗ ತನ್ನ ಅಂಡಾಣುವನ್ನು ಫಲಿತಗೊಳಿಸಬೇಕು ಮತ್ತು ಎಲ್ಲಿ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹೆಣ್ಣು ಯಾವುದೋ ಒಂದು ತನಗೆ ಸುರಕ್ಷಿತ ಅನಿಸುವ ಸ್ಥಳದಲ್ಲಿ ಹೋಗಿ ಕೂತು ಅಲ್ಲೇ ಮೇಟಿಂಗ್ ನಡಿಬೇಕಾಗುತ್ತೆ. ಅದು ಪ್ರಾಣಿಗಳಲ್ಲಿರ್ಬೋದು, ಮನುಷ್ಯರಿರ್ಬೋದು. ಅಂದರೆ ಈ ಇಂಟರ್ನಲ್ ಫರ್ಟಿಲೈಸೇಷನ್ ಇದೆಯಲ್ಲ, ಇದು ಹೆಣ್ಣಿಗೆ ಸ್ವಲ್ಪ ಹೆಚ್ಚು ಆಯ್ಕೆಯ ಅವಕಾಶನ ಕೊಟ್ಟಿದೆ ಅಂತ ಹೇಳ್ಬೋದು. ಯಾವ ಗಂಡಿನ ವೀರ್ಯದಿಂದ ಯಾವಾಗ ಯಾವ ಸ್ಥಳದಲ್ಲಿ ಫಲಗೊಳಿಸುವಿಕೆ ನಡಿಬೇಕು ಅನ್ನೋದನ್ನು ನಿರ್ಧಾರ ಮಾಡುವಂಥ ಒಂದು ಆಯ್ಕೆಯ ಅವಕಾಶ ಹೆಣ್ಣು ಪ್ರಾಣಿಗಳಿಗೆ, ಹೆಣ್ಣು ಜೀವಿಗಳಿಗೆ ಇದು ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ಸಂತಾನವನ್ನು ಅದು ಸಾಕೋದ್ರಿಂದ
ಹೆಚ್ಚು ರಕ್ಷಣೆ ಸಂತಾನಕ್ಕೆ ಸಿಗುತ್ತೆ ಮತ್ತು ಆ ಸಂತಾನ ಬದುಕುಳಿಯುವ ಸಾಧ್ಯತೆ ಸಹ ಹೆಚ್ಚಾಗುತ್ತೆ. ಈಗ ಅಮ್ಮ ಅಂಡಾಣುನ ಉದುರಿಸಿ ಅಪ್ಪ ವೀರ್ಯಾಣುವನ್ನು ಉದುರಿಸಿ ಆಮೇಲೆ ಅವರಿಬ್ಬರದ್ದು ದೇಖರೇಖೆ ಇಲ್ಲದಿರುವಾಗ ಎಷ್ಟೊಂದು ಅದರ ಪ್ರಿಡೇಟರ್ಸಿಗೆ ಬಲಿಯಾಗ್ತವೆ. ಆದರೆ ಹೆಣ್ಣಿನ ದೇಹದ ಒಳಗೆ ಸಂತಾನೋತ್ಪತ್ತಿ ನಡೆಯುವಾಗ ಬೆಳೆಯಲ್ಲಿರುವ ಭ್ರೂಣಕ್ಕೆ ರಕ್ಷಣೆ ಸಿಗುತ್ತೆ ಮತ್ತು ಅದರ ಬದುಕುಳಿಯುವಿಕೆ ಸ್ವಲ್ಪ ಖಚಿತವಾಗಿರುತ್ತೆ ಅಂತ ಹೇಳ್ಬೋದು. ಇದು ಇದರ ಅನುಕೂಲಗಳು. ಹಾಗಂತ ಇದರ ಅನನುಕೂಲಗಳಿಲ್ಲ ಅಂತ ಇಲ್ಲ. ಇಲ್ಲಿ ಯಾವ ಹೆಣ್ಣು ತನ್ನ ದೇಹದ ಒಳಗಡೆ ಇಟ್ಕೊಂಡು ಕಾಪಾಡುತ್ತಲ್ಲ, ಅದು ತನ್ನ ದೇಹವನ್ನು ರಿಸ್ಕಿಗೊಡ್ಡಿ, ತನ್ನ ದೇಹವನ್ನು ಅಪಾಯಕ್ಕೊಡ್ಡಿ. ಏಕೆಂದರೆ ಅದು ಆ ಮಗುವನ್ನು ಬೆಳೆಸಲಿಕ್ಕೆ, ಮಗು ಅಂತ ನಾವು ಮನುಷ್ಯರದ್ದು ಹೇಳ್ತೀವಿ, ಮರಿಯನ್ನು ಅಥವಾ ಸಂತಾನವನ್ನು ಬೆಳೆಸೋಕ್ಕೆ ಎಕ್ಸೆಸ್ ಆಗಿರುವಂತಹ ಪ್ರೋಟೀನನ್ನು ಖರ್ಚು ಮಾಡಬೇಕು, ಎಕ್ಸೆಸ್ ಎನರ್ಜಿಯನ್ನು ಖರ್ಚು ಮಾಡಬೇಕು, ಹೆಚ್ಚು ಕಾಲವನ್ನು, ಹೆಚ್ಚು ಶ್ರಮವನ್ನು ಅದು ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೆ ನೋಡಿ, ಎಷ್ಟೋ ಕ್ರಿಮಿಕೀಟಗಳಲ್ಲೂ ಸಹ ಈಗ ಹೆಣ್ಣು ಮಸ್ಕಿಟೋ, ಹೆಣ್ಣು ಸೊಳ್ಳೆ ಇದೆಯಲ್ಲ, ಮನುಷ್ಯರಿಗೆ ಕಡಿದು ರಕ್ತ ಹೀರೋದು ಹೆಣ್ಣು ಸೊಳ್ಳೆ. ಅದನ್ನು ಹೆಣ್ಮಕ್ಳನ್ನ ತಮಾಷೆ ಮಾಡಬೇಕು ಅಥವಾ ಅಪಹಾಸ್ಯ ಮಾಡಬೇಕು ಅನ್ನೋರು ರಕ್ತ ಹೀರೋರೆಲ್ಲ ಹೆಣ್ಣುಗಳು ಅಂತ ಹೇಳ್ತಾರೆ. ಯಾಕೆ ಹೆಣ್ಣು ಸೊಳ್ಳೆ ರಕ್ತ ಹೀರೋದು? ರಕ್ತದಲ್ಲಿರುವ ಪ್ರೋಟೀನ್ ಇಲ್ಲ ಅಂತಂದರೆ ಅದಕ್ಕೆ ತನ್ನ ಹೊಟ್ಟೆ ಒಳಗೆ ಮೊಟ್ಟೆನ ಬೆಳೆಸೋಕ್ಕೆ ಸಾಧ್ಯ ಆಗಲ್ಲ. ಇಟ್ ನೀಡ್ಸ್ ಪ್ರೋಟೀನ್. ಆ ಪ್ರೋಟೀನ್ ಎಲ್ಲಿಂದ ಬರುತ್ತೆ? ಹಾಗಾಗಿ ಅದು ರಕ್ತ ಹೀರುತ್ತೆ. ಆದರೆ ಗಂಡು ತನ್ನ ವೀರ್ಯ ತಯಾರು ಮಾಡೋಕ್ಕೆ ಪ್ರೋಟೀನ್ ಬೇಕಾಗಿಲ್ಲ. ಅದು ಪ್ಲ್ಯಾಂಟ್ ಸ್ಯಾಪ್ಲಿಂಗ್, ಅಂದರೆ ಅದು ಗಿಡದ ಇದನ್ನೇ ಎಲೆ ರಸ ಹೀರಿದ್ರೂ ಸಾಕಾಗುತ್ತೆ. ಆದರೆ ಹೆಣ್ಣಿಗೆ ರಕ್ತ ಹೀರುವ ಪ್ರೋಟೀನಿನ ಅಗತ್ಯ ಇರೋದ್ರಿಂದ ಸೊ ಹೆಣ್ಣಿಗೆ ಹೆಚ್ಚು ವ್ಯಯ ಮಾಡಬೇಕಾಗುತ್ತೆ. ಅಂದರೆ ಹೆಣ್ಣು ಇನ್ವೆಸ್ಟ್ ಮಾಡೋದು ಜಾಸ್ತಿ ಸಂತಾನೋತ್ಪತ್ತಿ, ಇಂಟರ್ನಲ್ ಫರ್ಟಿಲೈಸೇಷನಲ್ಲಿ, ಈ ಒಂದು ವಿಚಾರ. ಮತ್ತು ತನ್ನ ದೇಹವನ್ನು ಅಪಾಯಕ್ಕೆ ಒಡ್ಡುಕೊಂಡು ಅವಳು ಅಂದರೆ ಹೆಣ್ಣು ಜೀವಿ ತಯಾರು ಮಾಡಬೇಕಾಗುತ್ತೆ. ಇದು ಒಂದು. ಎರಡನೇದು, ಈ ಗಂಡುಗಳ ಸ್ಪರ್ಧೆಯನ್ನು ತಡ್ಕೊಳ್ಳೋದಿದೆಯಲ್ಲ, ಅದು ಹೆಣ್ಣು ಜೀವಕ್ಕೆ ತುಂಬ ಸಲ ಅಪಾಯಕಾರಿಯಾಗುತ್ತೆ. ಏಕೆಂದರೆ ಒಂದಾದ ಮೇಲೆ ಒಂದು ಗಂಡುಗಳು ತನ್ನ ವೀರ್ಯನ ಇದ್ರೊಳಗೆ ಕಳಿಸಿ ತನ್ನ ವೀರ್ಯದಿಂದ ಒಂದು ಫಲಿತಗೊಳ್ಳಬೇಕು ಅನ್ನುವ ಸ್ಪರ್ಧೆಗೆ ಗಂಡುಗಳು ಬಿದ್ದು, ಗಂಡುಗಳ ಮಧ್ಯೆ ಕಿತ್ತಾಟ ಆದಂಗೆ ಆ ಹೆಣ್ಣಿಗೋಸ್ಕರ ನಡೆಯುವ ಕಿತ್ತಾಟದಲ್ಲಿ ಎಷ್ಟೋ ಸಲ ಹೆಣ್ಣು ಸಹ ಅಪಾಯಕ್ಕೆ ಒಳಗಾಗೋದನ್ನು ನಾವು ನೋಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ತನ್ನ ದೇಹದ ಒಳಗೆ ಸಂತತಿನ ಬೆಳೆಸಬೇಕಾಗಿರುವಾಗ ಕಡಿಮೆ ಸಂಖ್ಯೆಯ ಸಂತತಿನ ಮಾತ್ರ ಬೆಳೆಸೋಕ್ಕಾಗುತ್ತೆ. ಈಗ ಹೊರಗಡೆ 30,000 ಮೊಟ್ಟೆನ ಉದುರಿಸ್ದಂಗೆ 30,000 ಮೊಟ್ಟೆನ ಹೊಟ್ಟೆ ಒಳಗೆ ಇಟ್ಕೊಂಡು ಫರ್ಟಿಲೈಸ್ ಮಾಡಿ ಮಗುನ ಬೆಳೆಸೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಹಾಗಾಗಿಯೇ ಹೊರಗಡೆ ಬರುವ ಸಂತತಿಯ ಸಂಖ್ಯೆ ಲಿಮಿಟೆಡ್ ಆಗಿರುತ್ತೆ. ಸೊ ಇದು ಇಂಟರ್ನಲ್ ಫರ್ಟಿಲೈಸೇಷನ್ನಿನ ಅನುಕೂಲ ಮತ್ತು ಅನಾನುಕೂಲ. ಇದನ್ನು ನಾವು ಇಲ್ಲಿ ಕೂತ್ಕೊಂಡು ಅನುಕೂಲ ಅನಾನುಕೂಲ ಅಂತ ಹೇಳ್ತಿದ್ದೀವಿ. ಆದರೆ ಕೋಟ್ಯಂತರ ವರ್ಷಗಳಲ್ಲಿ ಈ ಎಲ್ಲ ಜೀವಿಗಳು ವಿಕಾಸ ಆಗ್ತಾ ಬರುವಾಗ ಹೀಗೆ ತಮ್ಮ ಉಳಿವಿನ ಬೇರೆ ಬೇರೆ ದಾರಿಗಳನ್ನು ಕಂಡು ಹಿಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ತುಂಬ ಕುತೂಹಲಕಾರಿಯಾಗಿರುವ ವಿಚಾರವನ್ನು ನಿಮಗೆ ಹೇಳಬೇಕು. ಇದು ಮನುಷ್ಯರಲ್ಲಿಲ್ಲ. ಇದನ್ನು ಮೊದಲು ಹೇಳ್ಕೊಂಡೇ ಮುಂದೆ ಹೋಗ್ಬೋದು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಅದು ಏನಪ್ಪ ಅಂದರೆ ಹೆಣ್ಣಿನ ಆಯ್ಕೆಯ ವಿಷಯ. ಇದನ್ನು ತುಂಬ ಗುಟ್ಟಾಗಿ ಹೆಣ್ಣು ಜೀವಿಗಳು ಇದನ್ನು ಮಾಡ್ತವೆ. ಏನು ಅಂತಂದರೆ, ಯಾವ ಗಂಡಿನಿಂದ ಯಾವಾಗ ಎಷ್ಟು ಸಲ ನನ್ನ ಅಂಡಾಣು ಫಲಿತಗೊಳ್ಳಬೇಕು ಅನ್ನೋಕ್ಕೆ ಹೆಣ್ಣು ಜೀವಿಗಳು ಒಂದು ಆಯ್ಕೆ ಅವಕಾಶ ಇಟ್ಕೊಂಡಿದ್ದಾವೆ. ಮತ್ತು ಇದನ್ನು ತುಂಬ ಬಹಿರಂಗವಾಗಲ್ಲ, ಗುಟ್ಟಾಗಿ ಇಟ್ಕೊಂಡಿದ್ದಾವೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಇದು ತುಂಬ ಜನರಿಗೆ ಗೊತ್ತಿರಲ್ಲ. ಇದನ್ನು ನಾವು ಗಮನಿಸ್ಬೋದು ಅನಿಸುತ್ತೆ. ಉದಾಹರಣೆಗೆ ಸಮಾಗಮಕ್ಕಿಂತ ಮುಂಚೆ, ಗಂಡು ಹೆಣ್ಣಿನ ಸಮಾಗಮಕ್ಕಿಂತ ಮೊದಲೇ ಕೆಲವು ಹೆಣ್ಣುಗಳು ಏನು ಮಾಡ್ತವೆ ಅಂತಂದರೆ, ತಮ್ಮ ಈಸ್ಟ್ರಸ್ ಸೈಕಲ್ ಇದೆಯಲ್ಲ, ಅಂದರೆ ಪ್ರಾಣಿಗಳಲ್ಲಿ ಫೆರೋಮೋನ್ಸ್ ಅಂತ ಹೇಳ್ತಾರೆ, ಅಂದರೆ ಅವುಗಳ ವಾಸನೆಯಿಂದ ಅವುಗಳ ಅಂಡಾಣು ಬಿಡುಗಡೆ ಆಗ್ತಾ ಇದೆಯಾ, ಈಸ್ಟ್ರಸ್ ಸೈಕಲ್ ಬಂತ ಅನ್ನೋದನ್ನು ಗೊತ್ತಾಗುತ್ತೆ. ಕೆಲವು ಹೆಣ್ಣು ಜೀವಿಗಳು ಆ ಈಸ್ಟ್ರಸ್ ಸೈಕಲನ್ನು ಮಾಸ್ಕ್ ಮಾಡಿಬಿಡ್ತವೆ. ಅಂದರೆ ಇಲ್ಲಿ ಅಂಡಾಣು ಬಿಡುಗಡೆ ಆಗಿದೆ, ಇಲ್ಲಿ ಈಸ್ಟ್ರಸ್ ಸೈಕಲ್ ಬಂದಿದೆ ಅನ್ನೋದು ಗಂಡಿಗೆ ಗೊತ್ತೇ ಆಗಬಾರ್ದು. ಆ ರೀತಿ ಒಂದು ಮಾಸ್ಕಿಂಗ್ ಎಫೆಕ್ಟನ್ನು ಬೇರೆ ಬೇರೆ ರಾಸಾಯನಿಕಗಳು, ಬೇರೆ ಬೇರೆ ಹಾರ್ಮೋನ್ಗಳನ್ನು ಸೆಕ್ರೀಟ್ ಮಾಡಿ ಇದು ಗೊತ್ತಾಗ್ದಂಗೆ ಅದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತವೆ. ಮಾಸ್ಕಿಂಗ್ ಎಫೆಕ್ಟ್ ಇದು ಸಮಾಗಮ ಆಗೋಕ್ಕಿಂತ ಮುಂಚಿನ ಹುನ್ನಾರ. ಇದು ಹೆಣ್ಣು ಜೀವಿಗೆ ಮಾತ್ರ ಗೊತ್ತಿರುತ್ತೆ. ಸಮಾಗಮ ಆಗ್ತಾ ಇರುವಾಗ ಅಥವಾ ಸಮಾಗಮದ ಟೈಮಲ್ಲಿ ಎಲ್ಲಿ ಗಂಡು ಹೆಣ್ಣಿನ ಸಮಾಗಮ ತುಂಬ ದೀರ್ಘಕಾಲ ತಗೊಳುತ್ತೋ ಅಲ್ಲಿ ಗಂಡಿನ ಯಶಸ್ಸು ಹೆಚ್ಚಿದೆ ಅಂತ ಭಾವಿಸ್ಬೋದು.
ಅದು ಕ್ಲೋಯಕದ ಸಾಮೀಪ್ಯ ಇರ್ಬೋದು. ದೀರ್ಘಕಾಲ ಗಂಡು ಹೆಣ್ಣಿನ ಕ್ಲೋಯಕ ಹತ್ತಿರ ಇದ್ದರೆ ಗಂಡಿಗೆ ತುಂಬ ಯಶಸ್ವಿಯಾಗಿ ತನ್ನ ವೀರ್ಯನ ಟ್ರಾನ್ಸ್ಫರ್ ಮಾಡಿದ್ದೀನಿ, ವೀರ್ಯ ಕಣಗಳನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ, ನನ್ನದೇ ಸಂತಾನ ಬರುತ್ತೆ ಅಂತ ಗ್ಯಾರಂಟಿ. ಅಂದರೆ ಯಶಸ್ಸಿನ ರೇಟ್ ಹೆಚ್ಚಂತ ಹೇಳ್ಬೋದು. ಸೊ ಇದನ್ನು ಕಟ್ ಶಾರ್ಟ್ ಮಾಡೋಕ್ಕೆ ಹ್ಯಾಂಗಿಂಗ್ ಫ್ಲೈ ಅಂತ ಹೇಳ್ತಾರೆ. ಅದನ್ನು ಎಲ್ಲರೂ ನಾವು ನೋಡಿರ್ತೀವಿ. ಅಂದರೆ ಉದ್ದುದ್ದ ಕೈ ಕಾಲು ಇರುವಂಥ ಹ್ಯಾಂಗಿಂಗ್ ಫ್ಲೈ ಇರ್ಬೋದು. ಮತ್ತು ಟೈಗರ್ ಬೀಟಲ್ ಅಂತ ಹೇಳ್ತಾರೆ, ಅದೊಂಥರದ ತಿಗಣೆ ಜಾತಿಯ ಬೀಟಲ್ ಅಂತ ಹೇಳ್ತಾರಲ್ಲ ಅದು. ಆ ಟೈಗರ್ ಬೀಟಲಲ್ಲಿರ್ಬೋದು. ಅವು ಹೆಂಗೆ ಅಂದರೆ ಹ್ಯಾಂಗಿಂಗ್ ಫ್ಲೈ ಯಾವ ಗಂಡು ತನಗೆ ನುಪ್ಷಿಯಲ್ ಪ್ರೆಸೆಂಟ್ ಅಂದರೆ ಈ ಸಮಾಗಮಕ್ಕೊಂದು ಕಾಣಿಕೆ ತಗೊಂಬರ್ಬೇಕು, ಯಾವುದು ಒಳ್ಳೆ ಕಾಣಿಕೆ ತಗೊಂಬರುತ್ತಲ್ಲ ಅದ್ರ ಜೊತೆಗೆ ಹೆಚ್ಚು ಸಮಯ ಹೆಚ್ಚು ಅವಧಿ ಕೂಡಾಟ ನಡೆಸೋದು. ಯಾವುದೇನೋ ಸಣ್ಣ ಪುಟ್ಟ ಕ್ರಿಮಿಕೀಟ ಹಿಡ್ಕೊಂಬರುತ್ತಲ್ಲ ಅದಕ್ಕೆ ಮಧ್ಯದಲ್ಲೇ ಕಟ್ ಶಾರ್ಟ್ ಮಾಡಿ ಸಮಾಗಮನ ಎಂಡ್ ಮಾಡಿಬಿಡೋದು. ಟೈಗರ್ ಬೀಟಲ್ ಸಹ ಇದೇ ರೀತಿ ಮಾಡುತ್ತೆ. ಅಂದರೆ ಈ ಗಂಡುಗಳು ಮೇಟಿಂಗಿಗೆ ಹೋಗೋಕ್ಕಿಂತ ಮುಂಚೆ ಒಂದು ದೊಡ್ಡ ಬೇಟೆನ ಹಿಡ್ಕೊಂಡು ಹೋಗೋಕ್ಕೆ ನೋಡ್ತಾವೆ. ಆ ಬೇಟೆನ ಕಾಣಿಕೆನ ತಗೊಂಡು ಹೆಣ್ಣತ್ರ ಹೋದರೆ ಯಾರು ಒಳ್ಳೆ ಕಾಣಿಕೆ ತಂದಿರ್ತಾರೋ ಅವ್ರ ಜೊತೆ ಹೆಚ್ಚು ಸಮಯ ಸಮಾಗಮ ಮಾಡೋದು. ಸಣ್ಣ ಪುಟ್ಟ ಕಾಣಿಕೆ ತಂದೋರ ಹತ್ರ ಅಲ್ಲಿ ಮಧ್ಯನೇ ಕಟ್ ಶಾರ್ಟ್ ಮಾಡೋದು. ಅಂದರೆ ಸಮಾಗಮದ ಅವಧಿ ಏನಿದೆಯಲ್ಲ ಅದನ್ನು ಕಡಿತಗೊಳಿಸೋ ಮೂಲಕ ಈ ಗಂಡಿನ ಇದು ಅಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳುವ ಆಯ್ಕೆನ ಹೆಣ್ಣು ಇಟ್ಕೊಂಡಿದೆ ಅಂತ ಹೇಳ್ಬೋದು. ಮತ್ತು ಡ್ರಾಸೋಫಿಲಾ ಅಂತ ಒಂದು ನೊಣ ಇದೆಯಲ್ಲ ಅದು ಸಮಾಗಮ ಆಗುತ್ತೆ, ಆದಮೇಲೂ ಸಹ ತನಗೆ ಯಾವ ಗಂಡಿನ ವೀರ್ಯದ ಜೊತೆ ತನ್ನ ತತ್ತಿ ಫಲಿತಗೊಳ್ಬೇಕು ಅನಿಸುತ್ತೋ ಅದನ್ನಷ್ಟೇ ಇಟ್ಕೊಂಡು ಬ್ಯಾಡ್ದಿದ್ದನ್ನು ವಿಸರ್ಜನೆ ಮಾಡಿಬಿಡುತ್ತೆ, ವೇಸ್ಟ್ ಮಾಡಿಬಿಡುತ್ತೆ. ಮತ್ತು ಕ್ರಿಕೆಟ್ಗಳಿದಾವಲ್ಲ, ಮಲೆನಾಡಲ್ಲಿ ನೀವು ಬಂದರೆ ಟರ್ರ್ ಅಂತ ಇಡೀ ಕಾಡಿಗೆ ಕೂಗ್ತಾ ಇರೋ ಹಾಗೆ ಕೂಗ್ತಾ ಇರ್ತಾವಲ್ಲ, ಕ್ರಿಕೆಟ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಆ ಕ್ರಿಕೆಟ್ಗಳಿದಾವಲ್ಲ ಅದು ಸಮಾಗಮ ಆದ ನಂತರ ಯಾವ ಗಂಡಿನ ವೀರ್ಯ ತನಗೆ ಬೇಡ ಅನಿಸುತ್ತೋ ತನ್ನ ದೇಹದ pH ಅದನ್ನು ಹೆಚ್ಚು ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ಬೇರೆ ಬೇರೆ ರಾಸಾಯನಿಕಗಳನ್ನು ಸ್ರವಿಸಿ ವೀರ್ಯ ಬಂದಿರುತ್ತೆ, ಸಮಾಗಮ ಆಗಿರುತ್ತೆ, ಆದರೆ ಆ ವೀರ್ಯ ನಾಶ ಆಗೋ ಹಾಗೆ ನೋಡ್ಕೊಂಬಿಡುತ್ತೆ. ಇದನ್ನೆಲ್ಲ ತುಂಬ ಗುಟ್ಟಾಗಿ ಮಾಡ್ತಿದ್ದ ಗಂಡಿಗೆ ಗೊತ್ತಾಗಿರಲ್ಲ. ಇದು ಹೆಣ್ಣು ಈ ಅವಕಾಶಗಳನ್ನು ತಾನೇ ಸೃಷ್ಟಿ ಮಾಡಿಕೊಂಡು ತುಂಬ ಗುಟ್ಟಾಗಿ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಕೆಲವು ಈ ಅಳಿಲಿನ ಜಾತಿ ಮತ್ತು ಚಿಟ್ಟೆ ಜಾತಿಯ ಪ್ರಾಣಿಗಳಲ್ಲಿ ಒಂದು ಸಮಾಗಮ ಆದಮೇಲೆ ಆ ವೀರ್ಯ ಮತ್ತು ಬೇರೆ ಬೇರೆ ಒಂದೆರಡು ಸಬ್ಸ್ಟೆನ್ಸ್ ಸೇರಿ ಒಂದು ಪ್ಲಗ್ ಥರ, ಅಂದರೆ ಪ್ಲಗ್ ಅಂದರೆ ಗೊತ್ತಾಯ್ತಲ್ಲ ಕಾರ್ ಕಿಟ್ಟಂಗೆ, ಒಂದು ಪ್ಲಗ್ ಹೆಣ್ಣಿನ ಯೋನಿಯ ಭಾಗದಲ್ಲಿ ಕ್ಲೋಯಕ ಭಾಗದಲ್ಲಿ ಒಂದು ಪ್ಲಗ್ ಇರುತ್ತೆ. ಆ ಪ್ಲಗ್ ಇರೋದ್ರಿಂದ ಬೇರೆ ಗಂಡು ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗಬಾರ್ದು. ಆ ಥರ ಒಂದು ಗಂಡು ತನ್ನ ವೀರ್ಯನ ಸೇರಿಸಿದ ಮೇಲೆ ಒಂದು ಪ್ಲಗ್ನ ಉಳಿಸಿ ಹೋಗುತ್ತೆ. ಆದರೆ ಹೆಣ್ಣು ಆ ಗಂಡು ಹೋದ್ಮೇಲೆ ರಾಸಾಯನಿಕಗಳನ್ನು ಸ್ರವಿಸಿ ಆ ಪ್ಲಗ್ಗನ್ನು ಕರಗಿಸಿ ಇನ್ನೊಂದು ಗಂಡಿನ ಜೊತೆಗೆ ಮೇಟಿಂಗ್ಗೆ ತನ್ನನ್ನು ತಾನು ಸಿದ್ಧಪಡಿಸ್ಕೊಳ್ಳೋದನ್ನು ನಾವು ನೋಡ್ಬೋದು. ಮತ್ತು ಇಲಿಗಳಿದಾವಲ್ಲ, ಇಲಿಗಳು ಹಾಗೆ ಒಂದು ಕ್ಯಾಲ್ಶಿಯಂ ಐನೋಫೋರ್ ಅನ್ನುವ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಅಂದರೆ ವೀರ್ಯ ಒಳಗಡೆ ಬಂದ ಮೇಲೆ ಗಂಡಿನಿಂದ ಅದರೊಳಗಿರೋ ವೀರ್ಯ ಕಣಗಳು ತುಂಬ ಸ್ಲಗ್ಗಿಶ್ ಆಗಿರ್ತವೆ, ಅಂದರೆ ಚಲನೆ ಕಡಿಮೆ ಇರುತ್ತೆ. ಸೊ ಹೆಣ್ಣು ಕ್ಯಾಲ್ಶಿಯಂ ಐನೋಫೋರನ್ನು ಸೆಕ್ರೀಟ್ ಮಾಡಿ ಆ ವೀರ್ಯ ಕಣಗಳು ಹೆಚ್ಚು ಆ್ಯಕ್ಟಿವ್ ಆಗಿ ತನ್ನ ಅಂಡಾಣು ತಲುಪೋ ಹಂಗೆ ನೋಡ್ಕೋಬೇಕು. ಆದರೆ ಇಲಿ ಯಾವ ಗಂಡಿನ ವೀರ್ಯಾಣು ತನ್ನ ಅಂಡವನ್ನು ಫಲಿತಗೊಳಿಸಬಾರ್ದು ಅಂತ ಅನಿಸುತ್ತೋ ಅಲ್ಲಿ ಕ್ಯಾಲ್ಶಿಯಂ ಐನೋಫೋರನ್ನು ಸೆಕ್ರೇಟೇ ಮಾಡೋದಿಲ್ಲ. ಆವಾಗ ಆ ವೀರ್ಯ ಕಣಗಳು ಇದಾವಲ್ಲ ಅವು ಹಾಗೆ ಸ್ಲಗ್ಗಿಶಾಗಿ ಹಾಗೆ ನಾಶ ಆಗಬೇಕು, ಮತ್ತೊಂದು ಗಂಡಿನ ವೀರ್ಯಕ್ಕೆ ತನ್ನ ಅಂಡಾಣುವನ್ನು ಫಲಿತಗೊಳಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳುತ್ತೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಮತ್ತು ಕೆಲವು ಈ ಹ್ಯಾಮ್ಸ್ಟರ್ಸ್ ಗೋಲ್ಡನ್ ಹ್ಯಾಮ್ಸ್ಟರ್ಸು ಮತ್ತು ಕೆಲವು ಇಲಿಗಳಲ್ಲಿ ಅಕಸ್ಮಾತ್ ಗರ್ಭ ಕಟ್ಟಿದ್ರೂ ಸಹ ಗರ್ಭಕೋಶದಲ್ಲಿ ಆ ಭ್ರೂಣ ನೆಲೆ ಆಗಬಾರ್ದು, ಆ ರೀತಿ ನೋಡ್ಕೊಳ್ಳೋ ಒಂದು ಅವಕಾಶ ಇಟ್ಕೊಂಡಿದ್ದಾವೆ. ಮತ್ತು ತನ್ನ ಅಂಡಾಣು ಹತ್ರ ಆ ವೀರ್ಯಾಣು ಬರಲೇಬಾರ್ದು, ಅಥವಾ ವೀರ್ಯಾಣು ಬಂದರೂ ಸಹ ಅಂಡಾಣು ಬಿಡುಗಡೆ ಆಗಬಾರ್ದು. ಸೊ ಈ ಥರದ ನಾನಾ ಕೆಮಿಕಲ್ ಮತ್ತು ಅಂದರೆ ರಾಸಾಯನಿಕ ವಿಧಾನಗಳು, ಹಾರ್ಮೋನಲ್ ವಿಧಾನಗಳು, ತಮ್ಮ ದೇಹದ ವಿಧಾನಗಳು, ನಾನಾ ವಿಧಾನಗಳನ್ನು ಇಟ್ಕೊಂಡು ತಮಗೆ ಯಾವ ಗಂಡಿನ ವೀರ್ಯ ಬೇಕೋ ಅದಕ್ಕೆ ಮಾತ್ರ ಫಲಗಟ್ಟೋ ಹಾಗೆ ನೋಡ್ಕೊಳ್ಳುವ ಒಂದು ಗುಟ್ಟಾದ ಅವಕಾಶ, ಕ್ರಿಪ್ಟಿಕ್ ಫೀಮೇಲ್ ಚಾಯ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಗುಪ್ತ ಅವಕಾಶವನ್ನು ಹೆಣ್ಣು ಕಾದಿಟ್ಕೊಂಡಿರೋದನ್ನು ನಾವು ನೋಡ್ಬೋದು. ಮತ್ತೊಂದು ಹಿಲ್ಡಾ ಬ್ರೂಸ್ ಅನ್ನೋ ಒಬ್ಬ ಮಹಿಳೆ, ನೀವು ಇದ್ರ ಬಗ್ಗೆ ನಂತರ ಬೇಕಾದರೆ ಸರ್ಚ್ ಮಾಡಿ ನೋಡ್ಬೋದು. ಅವಳು ಒಂದು ಬ್ರೂಸ್ ಎಫೆಕ್ಟ್ ಅನ್ನೋದನ್ನು ಕಂಡುಹಿಡಿದ್ಲು.
ಆ ಬ್ರೂಸ್ ಎಫೆಕ್ಟ್ ಏನು ಹೇಳುತ್ತಪ್ಪ ಅಂತಂದರೆ, ಕೆಲವು ಹೆಣ್ಣುಗಳು ತಮಗೆ ಇಷ್ಟ ಇಲ್ಲದೆ ಇರುವ ಗಂಡಿನ ಜೊತೆ ಸಮಾಗಮ ಆಗಿ ಗರ್ಭ ಕಟ್ಟಿದ್ದನ್ನು ಗರ್ಭಪಾತ ಮಾಡ್ಕೊಳ್ತಾವಂತೆ. ಇದು ತುಂಬ ಇಂಟ್ರೆಸ್ಟಿಂಗ್. ಇದನ್ನು ಅವಳು ಹಿಲ್ಡಾ ಬ್ರೂಸ್ ಅಂತ ಕಂಡುಹಿಡಿದಿದ್ದರಿಂದ ಅದಕ್ಕೆ ಬ್ರೂಸ್ ಪರಿಣಾಮ ಅಂತಲೇ ಹೇಳ್ತಾರೆ. ಇದನ್ನು ಎಲ್ಲಿ ನೋಡ್ಬೋದು ಅಂದರೆ, ಮಂಗಗಳು ಮತ್ತು ಗುಂಪಾಗಿ ವಾಸಿಸ್ತಾವಲ್ಲ ಅಂಥ ಪ್ರಾಣಿಗಳಲ್ಲಿ ನೋಡ್ಬೋದು. ಅವಳು ವಿಶೇಷವಾಗಿ ಇಥಿಯೋಪಿಯಾನಲ್ಲಿ ಒಂದು ಗೆಲಾಡ ಅಂತ ಒಂದು ಜಾತಿಯ ಮಂಗ ಇದೆ. ಅದ್ರ ಮೈಮೇಲೆಲ್ಲ ಸ್ವಲ್ಪ ಅದರ ಎದೆ ಭಾಗದಲ್ಲಿ ಪೂರ್ತಿ ಚರ್ಮ ಇಲ್ಲದೆ ಓಪನ್ ಇರೋದ್ರಿಂದ ಅದಕ್ಕೊಂಥರ ಬ್ಲೀಡಿಂಗ್ ಹಾರ್ಟ್ ಮಂಗದ ಥರ ಕಾಣುತ್ತೆ. ಅದು ಗುಂಪುಗಳಲ್ಲಿ ವಾಸಿಸುತ್ತೆ. ಸೊ ಈ ಮಂಗದ ಗ್ರೂಪಲ್ಲಿ ಏನಾಗುತ್ತೆ ಅಂತಂದರೆ, ಗುಂಪಿನ ನಾಯಕ ಚೇಂಜ್ ಆಗುತ್ತಲ್ಲ. ಕರಡಿಗಳಲ್ಲಿ ಗುಂಪಲ್ಲಿ ವಾಸಿಸೋ ಬಹುತೇಕ ಜೀವಿಗಳಲ್ಲಿ ಗುಂಪಿಗೆ ಒಂದು ಗಂಡು ನಾಯಕನಾಗಿರುತ್ತೆ ಮತ್ತು ಫಲಿತಗೊಳಿಸುವ ಮೊದಲನೇ ಹಕ್ಕನ್ನು ಅದು ಹೊಂದಿರುತ್ತೆ. ಗುಂಪಿನ ನಾಯಕ ಚೇಂಜ್ ಆಗಿಬಿಡುತ್ತಲ್ಲ, ಚೇಂಜ್ ಆಗಿ ಹೊಸ ನಾಯಕ ಬಂದವಾಗ ಆ ಹೊಸ ನಾಯಕ ಏನು ಮಾಡುತ್ತೆ, ನಂತರ ಹುಟ್ಟುವ ಶಿಶುಗಳನ್ನು ಹತ್ಯೆ ಮಾಡುತ್ತೆ. ಯಾಕೆಂದರೆ ನನ್ನ ವೀರ್ಯಕ್ಕೆ ಹುಟ್ಟಿರೋವಲ್ಲ ಇವುಗಳನ್ನು ನಾಶ ಮಾಡಬೇಕು ಅಂತ ಮುದ್ದಾಂ ನಾಶ ಮಾಡುತ್ತೆ. ಹಾಗಾಗಿ ಗುಂಪಿನ ನಾಯಕ ಬದಲಾದ ಮೇಲೆ, ಅದರಲ್ಲೂ ಗೆಲಾಡ ಮಂಗಗಳಲ್ಲಿ 80% ಹೆಣ್ಣುಗಳು ಗರ್ಭಪಾತ ಮಾಡ್ಕೋತಾವಂತೆ. ಗರ್ಭಪಾತ ಮಾಡಿ ಮುಂದೆ ಆಗಲಿರುವ ಶಿಶು ಹತ್ಯೆಯನ್ನು ತಡಿತಾವಂತೆ. ಮತ್ತು ಹೊಸ ನಾಯಕ ಬಂದವಾಗ ಎಷ್ಟೋ ದಿವಸದವರೆಗೆ ಆ ಹೊಸ ನಾಯಕನೊಳಗೆ ತಮಗೊಂದು ರ್ಯಾಪೋರ್ಟ್ ಏರ್ಪಡುವವರೆಗೆ ತಮಗೆ ಈಸ್ಟ್ರಸ್ ಸೈಕಲ್ ಬರ್ದಂಗೆ ನೋಡ್ಕೊಳ್ತಾವೆ, ಅಂಡಾಣು ಬಿಡುಗಡೆ ಆಗ್ದಂಗೆ ನೋಡ್ಕೊಳ್ತಾವೆ. ಇದನ್ನೆಲ್ಲ ಬ್ರೂಸ್ ಪರಿಣಾಮ ಅಂತ ಕರೀತಾರೆ. ಅಂದರೆ ಆ ಮೂಲಕ, ಅಂದರೆ ಗರ್ಭ ಕಟ್ಟಿದೆ ಅಂತ ಗೊತ್ತಾದರೆ, ತನ್ನದಲ್ಲದ ಮುಂಚಿನ ನಾಯಕನಿಗೆ ಗರ್ಭ ಕಟ್ಟಿದೆ ಅಂತ ಗೊತ್ತಾದರೆ ಆ ಹೊಸ ನಾಯಕ ಈ ಹೆಣ್ಣಿನ ಮೇಲೆ ಆಕ್ರಮಣ ಮಾಡ್ಬೋದು. ಆ ಹುಟ್ಟಿರುವ ಶಿಶು ಇರುತ್ತಲ್ಲ ಅದರ ಮೇಲೆ ಆಕ್ರಮಣ ಮಾಡಿ ಅದನ್ನು ಕೊಂದು ಹಾಕ್ಬೋದು. ಅಷ್ಟೇ ಅಲ್ಲ, ತನ್ನ ಶಿಶುವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಹೋಗುತ್ತಲ್ಲ ಹೆಣ್ಣು, ಅದೂ ಸಹ ತನ್ನ ಜೀವಕ್ಕೆ ಅಪಾಯನ ತಂದ್ಕೋಬೇಕಾಗ್ಬೋದು. ಸೊ ಈ ಕಾರಣದಿಂದ ಇದನ್ನು ಬ್ರೂಸ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಕೆಲವು ಗುಂಪಲ್ಲಿ ವಾಸಿಸುವ ಜೀವಿಗಳಲ್ಲಿ ಗುಂಪಿನ ನಾಯಕ ಬದಲಾದವಾಗ ಗರ್ಭಪಾತ ಮಾಡುವ ಅವಕಾಶನ ಅಥವಾ ಸಾಧ್ಯತೆಯನ್ನು ಹೆಣ್ಣುಗಳು ಇಟ್ಕೊಂಡಿದ್ದಾವೆ. ನಾ ಮೊದಲೇ ಹೇಳ್ದಂಗೆ ಇದು ತುಂಬ ಗುಟ್ಟಾದ ಅವಕಾಶ. ಇದು ಗಂಡುಗಳಿಗೆ ಗೊತ್ತಿರಲ್ಲ. ಕ್ರಿಪ್ಟಿಕ್ ಚಾಯ್ಸ್ ಆ್ಯಂಡ್ ಫೀಮೇಲ್ ಚಾಯ್ಸ್, ಮತ್ತು ಇದು ಮನುಷ್ಯರಲ್ಲಿ ಇಲ್ಲ. ಸೊ ನಾವು ವಿಕಾಸ ಆಗ್ತಾ ನಾಗರಿಕ ಆಗ್ತಾ ಹೋದಂಗೆ ಹೆಣ್ಣು ಕಳ್ಕೊಂಡಿರುವ ಆಯ್ಕೆಯ ಅವಕಾಶಗಳಲ್ಲಿ ಗುಟ್ಟಾಗಿರುವ ಯಾವ್ಯಾವ ಅವಕಾಶಗಳನ್ನು ಕಳ್ಕೊಂಡಿದ್ದಾಳೆ ಅನ್ನೋದನ್ನು ಈ ಎಲ್ಲ ಕತೆ ಕೇಳಿದ ಮೇಲೆ ನಾವು ನಿರ್ಧಾರ ಮಾಡ್ಬೋದು ಅಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.